ನನ್ನೆಲ್ಲ ಪ್ರೀತಿಯ ಯೂಟ್ಯೂಬ್ ಪರಿವಾರಕ್ಕೆ ನನ್ನ ಪರಿವಾರದ ಕಡೆಯಿಂದ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಳ್ತೇನೆ. ಹಾಗೆ ನನ್ನ ಈ ವಿಡಿಯೋ ಇಷ್ಟ ಆಯಿತು ಅಂತ ಹೇಳಿದರೆ ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ಬಡವರು ಬೆಳೆಯೋಕ್ಕೆ ಒಂದು ಅವಕಾಶ ಕೊಡಿ, ಹಾಗೆ ಸಪೋರ್ಟ್ ಕೂಡ ಮಾಡಿ. ನಮ್ಮ ಮನೆಯವರಿಗೆ ಇವತ್ತೇನೋ ಒಂದು ಕೆಲಸ ಇತ್ತು ಅಂತ ಹೇಳ್ಬಿಟ್ಟು ಹಾಸನ ಕಡೆ ಹೊರಟಿದ್ರು. ಅಲ್ಲಿಂದ ಬರಬೇಕಾದ್ರೆ ಹಾಸನ ಜಿಲ್ಲೆನಲ್ಲೇ ಇರುವಂಥ ಹಳೇಬೀಡು ದೇವಸ್ಥಾನಕ್ಕೆ ಹೋಗಿ ಬಂದಿದ್ದಾರೆ. ಇದು ಇಲ್ಲಿಗೆ ಬಂದ ಮೇಲೆ ಅಂದರೆ ಕರ್ನಾಟಕಕ್ಕೆ ಅವ್ರು ಬಂದ ಮೇಲೆ ಇದು 3ನೇ ಸರಿ ಅವರು ಈ ದೇವಸ್ಥಾನಕ್ಕೆ ಭೇಟಿ ನೀಡ್ತಾ ಇರೋದು. ನಮ್ಮ ಮನೆಯವರಿಗೆ ನಮ್ಮ ಕರ್ನಾಟಕದಲ್ಲಿ ಇರುವಂಥ ದೇವಸ್ಥಾನಗಳಿಗೆ ಪ್ರವಾಸ ಹೋಗೋದು, ಅಲ್ಲಿಯ ಇತಿಹಾಸ ಕಥೆಗಳನ್ನ ತಿಳ್ಕೊಳ್ಳೋದು, ಅಲ್ಲಿಯ ದೇವರ ದರ್ಶನ ಮಾಡೋದು, ಅಲ್ಲಿಯ ಶಿಲಾ ಕಲಾಕೃತಿಗಳನ್ನ ನೋಡೋದು ಅಂದರೆ ತುಂಬಾ ಇಷ್ಟ. ಹಾಗಾಗಿ ಇವತ್ತು ಕೂಡ ಹಳೇಬೀಡು ದೇವಸ್ಥಾನಕ್ಕೆ ಭೇಟಿ ನೀಡಿದರು. ಈ ಹಳೇಬೀಡಿನ ದೇವಸ್ಥಾನವನ್ನು ವಿಷ್ಣುವರ್ಧನ ಮತ್ತು 2ನೇ ಬಳ್ಳಾಳ ಇವರುಗಳಿಂದ ನಿರ್ಮಿಸಲ್ಪಟ್ಟಿದೆ. ಹೊಯ್ಸಳೇಶ್ವರ ಮತ್ತು ಕೇದಾರೇಶ್ವರ ಎಂಬ ಜೋಡಿ ದೇವಸ್ಥಾನಗಳು ಇದೆ. ಇಲ್ಲಿ ಈ ಎರಡೂ ಹೆಸರಿನಿಂದ ಶಿವಲಿಂಗವನ್ನು ಸ್ಥಾಪನೆ ಮಾಡಲಾಗಿದೆ. ಹಾಗೆ 2 ದೇವಸ್ಥಾನಗಳ ಮುಂಭಾಗದಲ್ಲಿ 2 ನಂದಿಗಳನ್ನು ಕೂಡ ಸ್ಥಾಪನೆ ಮಾಡಲಾಗಿದೆ. ಹಾಗೆ ದೇವಸ್ಥಾನದ ಹೊರಗಿನ ಗೋಡೆಗಳ ಮೇಲೆ ಕಲ್ಲಿನ ಸುಂದರವಾದ ಕೆತ್ತನೆಗಳನ್ನು ಮಾಡಿದ್ದಾರೆ. ಒಂದೊಂದು ಕೆತ್ತನೆಯಲ್ಲಿಯೂ ಒಂದೊಂದು ಇತಿಹಾಸದ ಕಥೆಗಳೇ ಅಡಗಿದೆ ಅಂತ ಹೇಳಬಹುದು. ಈ ದೇವಸ್ಥಾನದ ಹತ್ತಿರನೇ ಮಾನವ ನಿರ್ಮಿತ ದ್ವಾರ ಸಮುದ್ರ ಕೂಡ ಇದೆ. ಅದನ್ನೆಲ್ಲ ನೋಡಿಕೊಂಡು ನಮ್ಮ ಮನೆಯವರು ಹೋಗಿದ್ದ ಕೆಲಸನೆಲ್ಲ ಮುಗಿಸ್ಕೊಂಡು ಸಾಯಂಕಾಲ ಮನೆಗೆ ಬಂದರು. ಯಾರೆಲ್ಲ ಹಳೇಬೀಡಿಗೆ ಹೋಗಿದ್ದೀರಾ ಎಸ್ ಅಂತ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಆದಷ್ಟು ಶೇರ್ ಮಾಡಿ, ಕಮೆಂಟ್ ಮಾಡಿ.